ಯಾವ ಫ್ಲೋ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ ಗಾಯ್ಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಏನಪ್ಪ ಇವತ್ತು ಇಷ್ಟು ದಿವಸಗಳ ಲಾಂಗ್ ಟೈಮ್ ಆದಮೇಲೆ ಸ್ವಲ್ಪ ರೆಡಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ ತುಂಬಾ ದೊಡ್ಡ ಅದೇನಾದ್ರು ಹೇಳ್ತಾರೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೇನೆ ನಂಬಕ್ಕಾಗದೆ ವಿಷಯಗಳು ನನ್ನ ಜೀವನದಲ್ಲಿ ಇತ್ತೀಚೆಗೆ ನಡೀತಿದೆ. ಅದರಲ್ಲಿ ಇದು ಒಂದು ಕೂಡ. ತಮ್ಮನೇಲಿ ನೋಡಿ ಅಂದ್ಕೊಂಡಿರ್ತೀರಾ, ಹೌದು ಬನ್ನಿ, ನಾನು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ, ಯಾರ ಮನೆಗೆ ಹೋಗ್ತಾ ಇದ್ದೀನಿ, ಅವ್ರು ಯಾರು, ನನಗೇನೆ ಇನ್ನೂ ಶಾಕು ಈ ಥರ ಎಲ್ಲ ಆಗ್ತಿರೋದು. ಇಷ್ಟು ಮುಂಚೆ ನನಗೆ ಈ ಥರ ಎಲ್ಲ ಆಗಲಿಲ್ಲ. ಅವರಿದ್ದಾಗ ಈ ಥರ ಇನ್ಸಿಡೆಂಟ್ಗಳಾಗಿದ್ದಿದ್ರೆ ಅವರು ತುಂಬಾ ನಾನು ಹಿಂದೆ ಇದ್ದು ಸಪೋರ್ಟ್ ಮಾಡ್ತಿದ್ರು. ಬಟ್ ಇದನ್ನೆಲ್ಲ ಅವರೇ ಮಾಡ್ತಿದ್ದಾರೆ ಅಂತ ನನಗೆ ಹೇಳ್ತಾರೆ ಎಲ್ಲರೂ. ಒಂದು ದಿವಸ ನೆನ್ನೆ ವ್ಲಾಗಲ್ಲಿ ಎಲ್ಲರೂ ಕೇಳಿದ್ರಿ, ತುಂಬಾ ಸ್ಯಾಡ್ ಆಗಿದ್ದೀರಾ, ತುಂಬ ಅಣ್ಣನ ನೆನಪು ಮಾಡ್ಕೊಳ್ತಿದ್ದೀರಾ, ನಿಮ್ಮ ಮುಖ ನೋಡೋಕ್ಕಾಗ್ತಿಲ್ಲ, ಇಷ್ಟೊಂದೆಲ್ಲ ಅಟ್ಟಿದ್ದೀರಾ, ಏನು ಕಳ್ತೀರಾ ಸಿಸ್, ಸ್ವಲ್ಪ ಧೈರ್ಯ ತೊಗೊಳ್ಳಿ ಅಂತ. ನೆನ್ನೆ ಸ್ವಲ್ಪ ಬೇಜಾರಲ್ಲಿದ್ದೆ. ನೆನ್ನೆ ಈವ್ನಿಂಗು ಒಂದು ಖುಷಿ ವಿಷಯ, ಬನ್ನಿ ಅದು ಯಾರು, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲೇ ನಿಯರ್ ಬೈ ಮಾಲ್ ಆಫ್ ಏಷ್ಯಾ ನಮ್ಮ ಮನೆ ಹತ್ರಕ್ಕೆ ಆಗುತ್ತೆ. ಮಾಲ್ ಆಫ್ ಏಷ್ಯಾ ಹತ್ತತ್ರ ನಾನು ಹೋಗ್ತಾ ಇರೋದು. ಏನಂತೆಲ್ಲ ನಿಮ್ಮ ಜೊತೆ ಇವತ್ತಿನ ಡೇ ಸ್ಪೆಷಲ್ಲಾಗಿರುತ್ತೆ. ಕೊನೆಯವ್ರಿಗೂ ವ್ಲಾಗ್ನ ನೋಡಿ ಮಿಸ್ ಮಾಡಬೇಡಿ. ಅವ್ರು ಯಾರಂತನೂ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಲೆಟ್ಸ್ ಗೋ. ಬನ್ನಿ. ಹೋಗೋಕ್ಕೂ ಮುಂಚೆ ನಾನು ನನ್ನ ಹಸ್ಬೆಂಡ್ ಪರ್ಮಿಷನ್ ತೊಗೊಂಡೇ ಹೋಗೋದು, ಎಲ್ಲಿಗೆ ಆಗಲಿ ಅವ್ರು ಇದ್ದಾರೆ ಅಂತಲೇ ಅಂದ್ಕೊಂಡಿರೋದು ನಾನು. ಬಾಯ್. ಹೊರಡ್ತಾ ಇದ್ದೀನಿ ಈಗ. ಬಟ್ ಗಾಡಿ ಓಡಿಸೋವಾಗ ವಿಡಿಯೋ ಮಾಡೋಕ್ಕೆ ಆಗಲ್ಲ. ನಾನು ಅಲ್ಲಿ ರೀಚ್ ಆದಮೇಲೆ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಎಲ್ಲಿಗೆ ಬಂದಿದ್ದೀನಿ, ನಾನು ಯಾರ ಮನೆಗೆ ಬಂದಿದ್ದೀನಿ ಅದೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಈಗ ನಾನು ಅವ್ರ ಮನೆ ಒಂದು ಸತಿ ತೋರಿಸ್ಬಿಡ್ತೀನಿ ಬನ್ನಿ. ಸಿಂಪಲಾಗಿ ಮಿನಿ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ನೋಡಿ. ಒಳಗಡೆಗೆ ಎಂಟರ್ ಆಗಿದ ತಕ್ಷಣ ಡೈನಿಂಗ್ ಟೇಬಲ್ ಹಾಕಿದ್ದಾರೆ, ಹಾಗೆ ಸ್ಟೋರ್ ರೂಮು, ವಾಶ್ರೂಮ್ ಇದೆ, ಹಾಗೆ ಇಲ್ಲಿ ಬೆಡ್ರೂಮು, ಕಿಡ್ಸ್ದು ಮಕ್ಕಳದು ಇಲ್ಲೊಂದು ಬೆಡ್ರೂಮ್ ಇದೆ, ಅಟ್ಯಾಚ್ ವಾಶ್ರೂಮು. ಬನ್ನಿ ಈಗ ಕಿಚನಿಗೆ ಎಂಟರ್ ಆಗೋಣ. ಅವಳು ಹೇಳ್ತಿದ್ದಾಳೆ, ನೀನು ಈ ಥರ ವೀಡಿಯೋ ಮಾಡೋಂಗಿದ್ದಿದ್ರೆ ನೀಟಾಗಿ ಕೆಳಗಡೆಯಿಂದನೇ ನಮ್ಮದು ಹೋಮ್ ಟೂರ್ ಮಾಡ್ಬೋದಿತ್ತಲ್ವ, ಅವ್ರದ್ದು ಓನ್ ಹೌಸು, ಕೆಳಗಡೆಯಿಂದನೇ ನೀನು ನೀಟಾಗಿ ಮನೆಯೆಲ್ಲ ಹೋಮ್ ಫಸ್ಟೇ ಕೇಳಬೇಕಿತ್ತು. ನನಗೆ ಆ ಥರ ಎಲ್ಲ ಹೋಮ್ ಟೂರ್ ಮಾಡೋದು ಅದು ಫಸ್ಟೇ ಕೇಳ್ಕೊಂಡಿದ್ರೆ ನಾನು ಮಾಡ್ತಿದ್ದೆ. ಈ ನಮ್ಮದು ಅರ್ಧ ಮುಕ್ಕಾಲು ಭಾಗ ಮಾತಲ್ಲೇ ಟೈಮ್ ಮುಗ್ದೋಯ್ತು. ಹತ್ತು ಕಡೆ ಮಾಡೋಷ್ಟು ಟೈಮ್ ಇರಲಿಲ್ಲ. ಇನ್ನು ನನ್ನ ಮಗನೂ ಯಾರಾದರೂ ಇದ್ದಿದ್ದರೆ ನೀಟಾಗಿ ಅವ್ನ ಕೈಲಿ ಮೊಬೈಲ್ ಕೊಟ್ಟು ಕಳಿಸಿ ನೀಟಾಗಿ ಹೋಮ್ ಟೂರ್ನ ಮಾಡ್ಕೊಳ್ತಿದ್ದೆ. ಇರಲಿ ಬಿಡೆ ಸಾಕು, ತೆಗ್ದಿದ್ದೀನಿ, ಓಕೆ ಅಂತ ಹೇಳಿದೆ. ಚೆನ್ನಾಗಿದೆ ಅಲ್ವಾ ಅವ್ರ ಮನೆ ನೋಡಿ. ಮನೆಯಲ್ಲಿ ಈಗ ಸದ್ಯಕ್ಕೆ ನಾನು ಅವಳು ಇದ್ದೀವಿ. ಈಗ ವಿಡಿಯೋ ಮಾಡಿದ್ದಾಯಿತು, ಫಸ್ಟು ಊಟ ಮುಗಿಸ್ಕೊಂಬಿಡೋಣ ಬಾ ಅಂದ್ಲು. ನಾನು ಬೆಳಗ್ಗೆ 12:30ಗೆ ಬಂದಿದ್ದು. 2 ಗಂಟೆವರೆಗೂ ನಾನು ಯಾವುದೇ ವೀಡಿಯೋ ಮಾಡಿಲ್ಲ. ಯಾಕಂದರೆ ಬಂದಿದ್ದ ತಕ್ಷಣವೇ ಮೊಬೈಲು ಮರ್ತುಬಿಟ್ಟೆ, ವೀಡಿಯೋ ಮಾಡೋದು ಮರ್ತುಬಿಟ್ಟೆ. ಅಲ್ಲಿಗೆ ಹೋಗಿದ ತಕ್ಷಣವೇ ಅವಳನ್ನ ನೋಡಿದ್ದು ನನಗೆ ಒಂಥರ ಖುಷಿಯಲ್ಲಿ ಇಬ್ಬರೂ ಮಾತಲ್ಲೇ ಮುಳುಗೋಗ್ಬಿಟ್ವಿ. ಆಮೇಲೆ ನೆನಪಾಯಿತು, ನಾನು ವೀಡಿಯೋ ಮಾಡಬೇಕು ಕಣೆ ವ್ಲಾಗಿಗೆ ಅಂತ. ಅವಳು ಓಕೆ ಇವಾಗ ಸ್ಟಾರ್ಟ್ ಮಾಡು ಪರವಾಗಿಲ್ಲ ಅಂತ ಹೇಳಿ ಇವಾಗ ವ್ಲಾಗ್ನ ಶುರು ಮಾಡಿದೆ. ನೋಡಿ, ಇವಳು ಯಾರು ಅಂತ ನಿಮಗೆಲ್ಲ ಆ ಕ್ವಶನ್ ಅನ್ನಿಸ್ತಿರ್ಬೋದು. ಇವಳು ನನ್ನ ಫ್ರೆಂಡು ಆಶಾ ಅಂದ್ಬಿಟ್ಟು, ನಮ್ಮ ಹೈಸ್ಕೂಲ್ ಫ್ರೆಂಡು. ಮೊನ್ನೆ ಗೆಟ್ ಟುಗೆದರಲ್ಲಿ ಕೂಡ ಇವಳು ಕಾಣಿಸ್ಕೊಂಡಿರಲಿಲ್ಲ. ನನ್ನ ಗೆಟ್ ಟುಗೆದರ್ ವಿಡಿಯೋ ನೋಡಿ ಇವಳು ಹೇಗೆ ಸಿಕ್ಕಿದ್ಲು ನನಗೆ ಅಂದರೆ, ನೋಡಿ ಇವಳು ಕೂಡ 17 ಇಯರ್ಸು. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನನಗೂ ಕೂಡ ತುಂಬಾ ಆಶ್ಚರ್ಯ, ಒಂಥರ ಮಿರಾಕಿಲ್ ಥರ ಇವಳು ನಾನು ಒಂದಾಗಿದ್ದು. ಹೇಗೆ ಅಂದರೆ, ಇವಳು ದೊಡ್ಡ ಮಗನ ಹೆಸರು ವಿಹಾನ್, ನನ್ನ ದೊಡ್ಡ ಮಗನ ಹೆಸರು ಚಯನ್ ಸಮರ್ಥು. ಇವಳ ಮಗ ನನ್ನ ಮಗ ಒಂದೇ ಸ್ಕೂಲು, ಒಂದೇ ಕ್ಲಾಸ್ಮೇಟು. ಈಗ 8th ಸ್ಟ್ಯಾಂಡರ್ಡ್ ಇಬ್ಬರೂ ಕೂಡ. ಹಾಗೆಯೇ ನಾವಿಬ್ಬರು ಒಂದಾಗೋಕ್ಕೆ ನಮ್ಮ ಮಕ್ಕಳೇ ಕಾರಣ. ಹೇಗೆ ಅಂದರೆ, ನನ್ನ ಮಗ ನಮ್ಮ ಹಸ್ಬೆಂಡ್ಗೆ ಈ ಥರ ಆದಮೇಲೆ ಸ್ಕೂಲಿಗೆ ಹೋದ್ಮೇಲೆ ಅವನು ಹೋಗಿ ಅವ್ರ ಮಮ್ಮಂಗೆಲ್ಲ ಹೇಳಿದ್ದಾನೆ, ಮಮ್ಮಿ ನನ್ನ ಫ್ರೆಂಡ್ ಅವ್ರ ಪಪ್ಪಂಗೆ ಈ ಥರ ಆಗಿದೆ, ತುಂಬಾ ಬೇಜಾರಾಗ್ತಿದೆ ಮಮ್ಮಿ, ಅವನ್ನ ನೋಡಿ, ಅವ್ರದ್ದು ಯೂಟ್ಯೂಬ್ ಚಾನೆಲ್ ಇದೆ, ಅವ್ನು ಲಿಂಕ್ ಶೇರ್ ಮಾಡ್ತಾನಂತೆ, ಚಾನೆಲ್ ನೋಡಿ ಅಂತ. ಆಮೇಲೆ ಇವಳು ನೋಡಿದ್ದಾಳೆ ನನ್ನ ಯೂಟ್ಯೂಬ್ ಚಾನೆಲ್ಲು. ನನ್ನ ಹಸ್ಬೆಂಡ್ ಆಕ್ಸಿಡೆಂಟ್ ಆದಾಗಿಂದ ಹಾಕಿರೋ
ವೀಡಿಯೋಸ್ ಎಲ್ಲ ನೋಡಿ ಪಾಪ ಅವಳಿಗೂ ಬೇಜಾರಾಗಿದೆ. ಆಮೇಲೆ ನಾನು ಗೆಟ್ ಟುಗೆದರ್ ವಿಡಿಯೋ ಹಾಕಿದೆ ನನ್ನ ಫ್ರೆಂಡ್ಸ್ದೆಲ್ಲ ದೊಡ್ಡಬಳ್ಳಾಪುರಕ್ಕೆ ಹೋಗಿ. ಆ ವಿಡಿಯೋನ ನೋಡಿ ಇವಳಿಗೆ ಶಾಕ್ ಆಗಿದೆ ಒಂದು ಕಡೆ. ಯಾಕೆ ಅಂತೀರಾ, ಅದೇ ಹೈಸ್ಕೂಲ್ ಫ್ರೆಂಡು ಕೂಡ ಇವಳು ಆಗಿರ್ತಾಳೆ. ಇವಳ ಹೆಸ್ರು ಬಂದು ಆಶಾ, KG ಆಶಾ ಅಂತ ನಾವು ಕರಿತೀವಿ. ಇವಳ ಹೆಸ್ರು KG ಆಶಾ ಅಂತ. ಇವಳಿಗೆ ಶಾಕ್ ಆಗಿದೆ, ಇವಳು ಯಾವ ನೇತ್ರ ಅಂತ ನನಗೆ ಇವಾಗ ನೆನಪಾಯಿತು. ನಾನು ಇವಳು ಹೈಸ್ಕೂಲ್ ಫ್ರೆಂಡ್ಸು, ನಾವೆಲ್ಲ ಒಟ್ಟಿಗೆ ಓದಿದ್ದು, ನನ್ನ ಫ್ರೆಂಡು ಕಣೋ ಇವಳು ಅಂತ ಅವ್ರ ಮಗನಿಗೆ ಹೇಳಿದ್ದಾಳೆ. ಅವನು ಹೌದಾ ಮಮ್ಮಿ ಅಂದ್ಬಿಟ್ಟು ನಂಬರ್ ಎಲ್ಲ ತೊಗೊಂಡು, ಅವಳು ನಂಬರ್ ಇತ್ತಲ್ವ ನನಗೆ ಕಾಲ್ ಮಾಡಿ, ಹಾಯ್ ನೇತ್ರ, ಏನು ಹೇಗಿದೆಯಾ, ನನಗೆ ನೀನು ಹೈಸ್ಕೂಲ್ ಫ್ರೆಂಡ್ ಅಂತ ಗೊತ್ತಾಗೇ ಇಲ್ಲ, ಇವಾಗ ಗೊತ್ತಾಯಿತು ನಿನ್ನ ಗೆಟ್ ಟುಗೆದರ್ ವೀಡಿಯೋ ನೋಡಿ ಗೊತ್ತಾಯ್ತು ನಾನು ಯಾರು ಅಂತೆಲ್ಲ. ನನಗೂ ಬೇಗನೆ ಅವಳ ಹೆಸ್ರು ಅಂದರೆ ನಮಗೆಲ್ಲ ಚೆನ್ನಾಗೇ ಬೇಗನೆ ರೆಕಗ್ನೈಸ್ ಆಗಿಬಿಡ್ತು. ಆಗ ತುಂಬಾ ಖುಷಿಯಾಗೋಯಿತು ನನಗೆ. ಇಷ್ಟು ವರ್ಷ ನಾವು ಯಾವತ್ತೂ ಒಂದೇ ನಿಯರ್ ಬೈ ಇದ್ದೀವಿ, ಯಾವತ್ತೂ ನಾವು ಸಿಕ್ಕೋ ಅವಕಾಶವೂ ನಮಗೆ ಬಂದಿರಲಿಲ್ಲ. ನಮ್ಮಿಬ್ಬರು ಮಕ್ಕಳಿಂದ ನಾವಿಬ್ಬರೂ ಕೂಡ ಒಂದಾದ್ವಿ. ನಾವಿಬ್ಬರು ಬೆಸ್ಟು ಫ್ರೆಂಡ್ಸು. ನಮ್ಮಿಬ್ಬರು ಮಕ್ಕಳು ಈಗ ಒಂದೇ ಕ್ಲಾಸ್ಮೇಟ್ಸ್ ಆಗಿದ್ದಾರೆ. ಆದರೂ ಸ್ಕೂಲಲ್ಲೂ ಕೂಡ ನಾವು ಯಾವತ್ತೂ ಮೀಟ್ ಆಗೋ ಚಾನ್ಸೇ ಬಂದಿಲ್ಲ. ಯಾಕಂದರೆ ಸೇಮ್ ಟು ಸೇಮ್ ನಾನು ಹೇಗೋ ಅವಳು ಹಾಗೆ. ನಾನು ಹೆಚ್ಚಿಗೆ ಸ್ಕೂಲಿಗೆಲ್ಲ ಹೋಗಲ್ಲ, ಹಸ್ಬೆಂಡೇ ಮೇಂಟೈನ್ ಮಾಡ್ತಿದ್ರು. ಅವಳು ಅಷ್ಟೇ ಹೆಚ್ಚಿಗೆ ಸ್ಕೂಲಿಗೆಲ್ಲ ಜವಾಬ್ದಾರಿ ತೊಗೊಂಡಿಲ್ಲ, ಅವ್ರ ಹಸ್ಬೆಂಡೇ ಎಲ್ಲನೂ. ಹಾಗಾಗಿ ಯಾವತ್ತೂ ಮುಖಾಮುಖಿ ಬಿದ್ದಿಲ್ಲ, ನಾವು ಮೀಟ್ ಆಗೋ ಚಾನ್ಸೇ ಬಂದಿರಲಿಲ್ಲ. ಇದು ಒಂಥರ ಲಕ್ಕಿ ಅನ್ನಿಸ್ತಿದೆ ನನಗೆ, ಖುಷಿ ಆಗ್ತಿದೆ ನಾವಿಬ್ಬರಿಗೂ. ಅದಕ್ಕೆ ಅವಳು 1.5 ಮಂತಿಂದ ಟಚ್ಚಲ್ಲಿದ್ಲು, ಕಾಲ್ ಮಾಡಿ ಮಾತಾಡ್ತಿದ್ಲು. ಬಟ್ ನಿನ್ನೆ ತುಂಬಾ ಫೋರ್ಸ್ ಮಾಡಿ, ಇಲ್ಲ ನೀನು ನಮ್ಮ ಮನೆಗೆ ಬರಲೇಬೇಕು ಕಣೆ, ನಾನು ಬಂದರೆ ನೀನು ಬರಲ್ಲ, ನಿಮ್ಮ ಮನೆಗೆ ಬರೋದಕ್ಕಿಂತ ನೀನೇ ನಮ್ಮ ಮನೆಗೆ ಬಂದು ಒಂದು ಡೇ ಫುಲ್ಲು ನಾವು ಸ್ಪೆಂಡ್ ಮಾಡಬೇಕು, ಖಂಡಿತ ಮಿಸ್ ಮಾಡಿದೆ ನಾಳೆ ಬಾ ಅಂತ ನನಗೆ ಫೋರ್ಸ್ ಮಾಡಿದ್ಲು. ಇವತ್ತು ಟ್ಯೂಸ್ಡೇ ಬೆಳಗ್ಗೆನೇ 12:30ಗೆ ಹೋದೆ. ಡೇ ಫುಲ್ಲು ಈವ್ನಿಂಗ್ವರೆಗೂ ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡಿದೆ. ಬಟ್ ಹೋಗಿದ ತಕ್ಷಣ ವ್ಲಾಗ್ ಕಂಟಿನ್ಯೂ ಮಾಡೋದೇ ಮರ್ತು ಬಿಟ್ಟಿದ್ದೀನಿ. ಒಳಗಡೆ ಅವ್ರ ಮನೆಗೆ ಹೋಗಿ ಮೊಬೈಲ್ ಇಟ್ಬಿಟ್ಟು ನಾನು ವ್ಲಾಗ್ ಅನ್ನೋದೇ ಮರ್ತುಬಿಟ್ಟೆ. ಯಾಕಂದರೆ 17 ವರ್ಷ ಆದಮೇಲೆ ಸಿಕ್ಕಿದ್ವಲ್ಲ, ತುಂಬಾ ಇಬ್ಬರು ಹಗ್ ಮಾಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡು ಕಾಫಿ ಗೀಫಿ ಜ್ಯೂಸ್ ಎಲ್ಲ ಕೊಟ್ಟಳು. ಎಲ್ಲ ಥರ ಮುಗಿಸಿ 2:15ಗೆ ಅವಳು ಊಟಕ್ಕೆ ಕರೆದ್ಲು, ಬಾರೆ ಊಟ ಮಾಡೋಣ ಎದೋಳು ಟೈಮ್ ಆಯಿತು ಅಂದಾಗ ನನಗೆ ಆಶಾ ನಾನು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ, ಮರ್ತೇ ಹೋಗಿದ್ದೀನಿ ಈ ಕಡೆ ಅಂದಮೇಲೆ ಅವಳು ಸರಿ ಆಯಿತು ಈಗ ಹೋಮ್ ಟೂರ್ ಥರ ತೋರಿಸ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡು ಪರವಾಗಿಲ್ಲ ಇಲ್ಲಿಂದ ಅಂದ್ಲು. ಆಗ ನಾವು ಊಟಕ್ಕೆ ಕೂತಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೇಗಿದೆ ನಮ್ಮಿಬ್ಬರ ಕಾನ್ವರ್ಸೇಷನ್ ಅಂದರೆ ತುಂಬಾ ಇತ್ತು ಮಾತಾಡೋದು. ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ನಮ್ಮ ಎಕ್ಸ್ಪ್ರೆಷನ್ಗಳು ಎಷ್ಟೆಲ್ಲ ಮಾತಾಡ್ತಿದ್ದೀವಿ ಅಂದರೆ. ವಿಡಿಯೋ ಕೂಡ ತುಂಬ ಲೆಂತ್ ಇದೆ, ಪ್ಲೀಸ್ ಕೊನೆಯವರೆಗೂ ಸಪೋರ್ಟ್ ಮಾಡಿ ವಿಡಿಯೋನ ನೋಡಿ. ಯಾಕಂದರೆ ಈಗಲೇ ಸ್ವಲ್ಪ ಕಟ್ ಮಾಡಿದ್ದೀನಿ ವಿಡಿಯೋ, ಇನ್ನೂ ಎಲ್ಲ ತೆಗೆದ್ರೆ ನೋಡೋಕ್ಕೆ ಚೆನ್ನಾಗಿರಲ್ಲ. ಹಾಗೆ ನಮ್ಮ ವಾಯ್ಸು ಕೂಡ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಒರಿಜಿನಲ್ ವಾಯ್ಸು ನಾವು ಮಾತಾಡಿರೋದು ಕೇಳಿದ್ರೆ ನೀವು ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಇಬ್ಬರೂ ಅಷ್ಟು ಸ್ಟೋರಿ ಮಾತಾಡ್ಬಿಟ್ಟಿದ್ದೀವಿ. ಸಣ್ಣವರಿದ್ದಾಗ ನಾವು ಸ್ಕೂಲಲ್ಲಿ ಮಾಡ್ತಿದ್ದಿದ್ದು, ನಾವು ಆಡ್ತಿದ್ದಿದ್ದು, ನಾವು ಮಾತಾಡ್ತಿದ್ದಿದ್ದು ಎಲ್ಲನೂ. ಹಾಗೆ ಅವಳು ನನಗೆ ಹೇಳ್ತಿದ್ದಾಳೆ, ಏನೇ ಇಷ್ಟೊಂದು ಮಾತು ಕಲ್ತು ಬಿಟ್ಟಿದೀಯಾ ಅಂತ. ಯಾಕಂದರೆ ನಾನು ಸ್ಕೂಲ್ ಡೇಸಲ್ಲೆಲ್ಲ ತುಂಬಾ ಸೈಲೆಂಟ್ ಇದ್ದೆ. ನನಗೆ ಗೊತ್ತಿಲ್ಲದೇ ನಾನು ಮದುವೆ ಆಗಿದ ತಕ್ಷಣ ನಮ್ಮ ಯಜಮಾನ್ರು ನನ್ನನ್ನು ಹೇಗೆ ಬದಲಾಯಿಸ್ಬಿಟ್ರು ಅಂದರೆ, ನಾನು ಎಷ್ಟು ಸೈಲೆಂಟ್ ಇದ್ನೋ ಅಷ್ಟು ವೈಲೆಂಟ್ ಮಾಡಿಬಿಟ್ರು. ಅದೇ ಎಲ್ಲರೂ ನನಗೆ ಫಸ್ಟು ಕೇಳೋ ಕ್ವಶನ್ ಅದೇ. ಮೊನ್ನೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೇಳಿದ್ದು ಅದೇ, ನೀನೇನಾ ಯೂಟ್ಯೂಬಲ್ಲಿ ಮಾತಾಡ್ತಿರೋದು, ನೀನೇ ಆ ನೇತ್ರನ ನೀನು ಅಂತ. ಯಾಕಂದರೆ ಅಷ್ಟು ಸೈಲೆಂಟ್ ಇದ್ದೆ, ಯಾವಾಗೂ ಒಂದು ಸ್ಮೈಲ್ ಕೊಡ್ತಾ ಇರಲಿಲ್ಲ, ಮಾತಾಡ್ತಿರ್ಲಿಲ್ಲ, ನಗುತ್ತಿರಲಿಲ್ಲ. ಈ ಮೂರೂ ನನ್ನಲ್ಲಿ ಬದಲಾವಣೆ ಆಗಿಬಿಟ್ಟಿದೆ. ಅವಳು ಅದನ್ನೇ ಕೇಳ್ತಿರೋದು. ಆವಾಗೆಲ್ಲ ಮುಖ ತಿಕ್ಕೊಂಡು ಯಾವಾಗ ನೋಡಿದ್ರು ಒಂದು ಸ್ಮೈಲ್ ಇಲ್ಲ, ಯಾರ ಜೊತೆನೂ ಸೇರ್ತಿಲ್ಲ, ನೀವೇ ಒಂದು 5 ಜನ ಅಷ್ಟೇ. ಇವಾಗೇನೆ ಇಷ್ಟೊಂದು ಮಾತಾಡ್ತೀಯಾ, ನಿನ್ನ ಚಾನಲಲ್ಲಿ ನೋಡಿದ್ರೆ ನೀನು ಪಟ ಅಂತ ಮಾತಾಡೋದು ಖುಷಿ ಆಗುತ್ತೆ. ನಮಗೆಲ್ಲ ಖುಷಿ ಆಯಿತು. ಬಟ್ ಇವಾಗ ನಿನಗೆ ಈ ಥರ ಆಗಿರೋದು ನಮಗೆಲ್ಲ ಬೇಜಾರಾಯಿತು. ಏನು ಮನಸ್ಸಿಗೆ ನೋವು ಮಾಡ್ಕೊಳ್ದೆ ಅದನ್ನು ಮರೆಸ್ಬೇಕು ಅಂದ್ಬಿಟ್ಟು ಅವಳು ನನ್ನನ್ನು ಯಾವಾಗೂ ಫೋನ್ ಮಾಡಿ ಮಾತಾಡ್ತಾಳೆ. ಇವತ್ತು ನೋಡಿ ನನಗೋಸ್ಕರ ಅವಳು ನನ್ನ ಮೈಂಡ್ ಸೆಟ್ನೇ ಬದಲಾಯಿಸ್ಬಿಟ್ಲು. ಯಾವ ಥರ
ಮಾತಲ್ಲೇ ಅವಳ ಮದುವೆ ಆಲ್ಬಮ್ ನೋಡಬೇಕು ಅಂದ್ಕೊಂಡ್ವಿ, ಅದನ್ನೂ ನೋಡಲಿಲ್ಲ. ಯಾಕಂದರೆ ನಮ್ಗೆ ಸಾಕಾಗ್ತಿಲ್ಲ ಟೈಮು. 17 ವರ್ಷದ್ದು ಒನ್ ಡೇಯಲ್ಲಿ ಮುಗಿಸ್ಬೇಕು ಅಂದರೆ ನೀವೇ ಹೇಳಿ ಸಾಧ್ಯನಾ ಅದು? ಅದನ್ನು ನಾವು ಅಸಾಧ್ಯ ಆದ್ರೂ ಸಾಧ್ಯ ಮಾಡೋಕ್ಕೆ ಟ್ರೈ ಮಾಡಿ ಮುಕ್ಕಾಲು ಭಾಗ ಮಾತನ್ನು ಮುಗಿಸಿದ್ವಿ. ಅಷ್ಟು ಮಾತಾಡಿಬಿಟ್ವಿ ಇಬ್ಬರೂ. ನಮ್ಗೆ ಏನೆಲ್ಲ ನೆನಪು ಮಾಡ್ಕೊಂಡು ಮಾತಾಡಬೇಕೋ ಹಳೇದ್ರಿಂದ ಫಸ್ಟಿಂದ ಸ್ಟಾರ್ಟ್ ಮಾಡ್ಕೊಂಡು 1 2 3 ಥರ 1 2 3 ಅನ್ನೋ ಕೌಂಟ್ ಮಾಡಿಕೊಂಡು ಎಲ್ಲನೂ ಮುಕ್ಕಾಲು ಭಾಗ ಮುಗಿಸ್ಬಿಟ್ವಿ ಇಬ್ಬರೂ. ಅವಳು ಹೇಗೆ ಎಲ್ಲಿವರೆಗೂ ಎಜುಕೇಷನ್ ಮಾಡಿದ್ಲು, ಆಮೇಲೆ ನೆಕ್ಸ್ಟ್ ಹೇಗೆ ಮದುವೆ ಯಾರನ್ನಾದ್ಲು, ಹೇಗೆ ಮದುವೆ ಆದಳು, ನಂದು ಸೇಮ್ ಎಲ್ಲಿದ್ದೆ, ಆಮೇಲೆ ಮತ್ತೆ ಯಾಕೆ ಎಲ್ಲಿಗೋದೆ, ಇದೇ ನಮ್ಮದು ಹೇಗಿದ್ವಿ, ಏನೆಲ್ಲ ಮಾಡ್ತಿದ್ವಿ, ಇಷ್ಟು ವರ್ಷ ಹೆಂಗೆ ನಮ್ಮ ಯಾರ್ದು ಕಾಂಟ್ಯಾಕ್ಟ್ ಇರಲಿಲ್ಲ. ಅವಳು ಸೇಮ್ ಅಂದರೆ ಒಂದು ಸ್ವಲ್ಪ ಜನ ಕಾಂಟ್ಯಾಕ್ಟ್ಸ್ ಇದೆ. ನಾನು ಆಲ್ಮೋಸ್ಟ್ ಯಾರ ಕಾಂಟ್ಯಾಕ್ಟಲ್ಲೂ ಇಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲರಿಗೂ ಬೇಗನೆ ಸಿಕ್ಬಿಟ್ಟೆ. ಇದೇ ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಏನು ಆ ಕ್ವಶನ್ ಅಂದರೆ, ನನ್ನ ಹಸ್ಬೆಂಡ್ ಇದ್ದಾಗ ಯಾಕೆ ಈ ಥರ ಎಲ್ಲ ನನಗೆ ಒಂದು ಬೌಂಡಿಂಗ್ ಆಗಲಿ, ಫ್ರೆಂಡ್ಸ್ ಈ ಥರ ಎಲ್ಲ ಯಾಕೆ ಈ ಸಿಚುವೇಶನ್ಗಳು ಈ ಥರ ಸಿಕ್ಕಿಲ್ಲ ಅಂತ. ಬಟ್ ಇದೆಲ್ಲ ಅವರೇ ಮಾಡ್ತಿದ್ದಾರೆ ಅಂತ ನೋಡಿ. ಅವಳು ಕೂಡ ನನಗೆ ಯಾವಾಗೂ ಅದೇ ಹೇಳ್ತಾಳೆ ಫೋನಲ್ಲಿ. ಯಾಕಂದರೆ ನನಗೆ ಏನು ಬೇಕು, ನನಗೇನು ಕೊಟ್ಟರೆ ಖುಷಿ ಆಗುತ್ತೆ. ನೆನ್ನೆ ಹತ್ತಿದ್ರೆ ಇವತ್ತೊಂದು ಈ ಥರ ಇನ್ಸಿಡೆಂಟ್ಗಳು ಅದೆಲ್ಲ ನನಗೆ ಬದಲಾವಣೆಗಳು ಅನ್ಎಕ್ಸ್ಪೆಕ್ಟೆಡಾಗಿ ಆಗ್ತಾನೇ ಇದೆ ನೋಡಿ. ಅವಳು ತುಂಬಾ ಬ್ಯುಸಿ ಇರ್ತಾಳೆ. ಅವಳು ಬ್ಯುಸಿ ಟೈಮ್ನ ಪಕ್ಕಕ್ಕಿಟ್ಟು ನನಗೋಸ್ಕರ 1 ಡೇ ಫುಲ್ಲು ಅವಳು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅವಳಿಗೆ ಎಷ್ಟಾಗುತ್ತೋ ಅಷ್ಟೂ ನನಗೆ ಧೈರ್ಯ ಹೇಳ್ತಾ ಇರ್ತಾಳೆ ಯಾವಾಗೂ ಅಷ್ಟೇ. ಯಾವ ಥರ ಲೀಡ್ ಮಾಡಬೇಕು, ನೆಕ್ಸ್ಟ್ ಯಾವ ಥರ ಲೀಡ್ ಮಾಡಬೇಕು, ನೀನೊಂದು ಮಾದರಿ ಆಗಬೇಕು ವುಮೆನ್ ಅಂತ. ಈ ಥರ ಆಗಿರೋರಿಗೆ ನೀನು ಒಂದು ಪಿಲ್ಲರ್ ಥರ ಮಾದರಿಯಾಗಿ ಎಲ್ಲರಿಗೂ ನೀನು ಒಂದು ಸಾಧನೆ ಮಾಡಬೇಕು. ಈ ಥರ ಎಲ್ಲ ನನಗೆ ಯಾವಾಗೂ ಅಷ್ಟೇ ಅವಳು ಡೈಲಿ ನನಗೆ ಫೋನ್ ಮಾಡಿದಾಗೆಲ್ಲ ಅದೇ ಧೈರ್ಯನ ಕೊಟ್ಟು ನಾನು ಆ ಧೈರ್ಯದಿಂದನೇ ಈ ಥರ ಎಲ್ಲ ಬದಲಾವಣೆ ಆಗಿದ್ದೀನಿ. ನಿಮಗೂ ತುಂಬಾ ಬೋರ್ ಅನ್ನಿಸ್ತಿರ್ಬೋದು. ಬನ್ನಿ ನೋಡೋಣ. ನೋಡಿದ್ರಲ್ಲ, ಸ್ವಲ್ಪ ವಿಡಿಯೋ ಪ್ಲೇ ಮಾಡಿದ್ದೆ. ಲಿಟ್ರಲಿ ನಮ್ಮ ಮಾತು ಅಲ್ಲಿ ಸ್ಪೀಡ್ ಮಾಡಿದ್ದೆ. ನಮ್ಮ ಮಾತಿಗೆ, ನಮ್ಮಿಬ್ಬರ ಕಾನ್ವರ್ಸೇಷನ್ಗೆ ಪುಲಿ ಸ್ಟಾಪ್ ಅನ್ನೋದೇ ಇಲ್ಲ. ಯಾಕಂದರೆ ಅಷ್ಟು ಮಾತಿದೆ. ಪುಲಿ ಸ್ಟಾಪ್ ಇಡೋಕ್ಕೂ ಚಾನ್ಸು ಬರ್ತಿಲ್ಲ, ಅದು ಆಗೋದು ಇಲ್ಲ ಅಂತ ನಮಗಿಬ್ರಿಗೂ ಗೊತ್ತು. ನೋಡಿ, ನನಗೊಂದು ಕಡೆ ತುಂಬಾ ಖುಷಿ ಏನಂದರೆ, ಯೂಟ್ಯೂಬ್ ಚಾನಲಿಂದ ನನಗೆ ಈ ಥರ ಫ್ರೆಂಡ್ಸ್ ಎಲ್ಲ ನಾವು ಒಂದಾಗ್ತೀವಿ ಅಂತ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಯಾವತ್ತೂ ನಾವು ಅದನ್ನು ಥಿಂಕ್ ಕೂಡ ಮಾಡಿರಲಿಲ್ಲ. ಬಟ್ ನಾನು ನನ್ನ ಊರಿಗೆ ದೊಡ್ಡಬಳ್ಳಾಪುರಕ್ಕೆ ಹೋದಾಗ ವಿಡಿಯೋ ಮಾಡಿದಾಗ ಮದುವೆಗೆಲ್ಲ ನಾನು ಹೇಳಿದ್ದೆ, ನೋಡಿ ನಾನು ಹುಟ್ಟು ಬೆಳೆದಂಥ ಊರು, ಪ್ಲೀಸ್ ನನ್ನ ಫ್ರೆಂಡ್ಸ್ ಯಾರಾದರೂ ಈ ವಿಡಿಯೋ ರೀಚ್ ಆದರೆ ನನಗೆ ಕಮೆಂಟ್ ಮಾಡಿ, ನನ್ನ ವಿಡಿಯೋ ನನ್ನ ಫ್ರೆಂಡ್ಸ್ ಒಬ್ಬರಾದರೂ ಸಿಗ್ತಾರೇನೋ ಅಂತ. ಬಟ್ ಅವಾಗೆಲ್ಲ ಫೀಲ್ ಆಗ್ತಿತ್ತು, ನನ್ನ ಫ್ರೆಂಡ್ಸ್ ಯಾರನ್ನ ನಾನು ಹೇಗಪ್ಪ ಸಿಗ್ತಾರಾ ಅಂತ. ಬಟ್ ಇದೊಂಥರ ನನಗೆ ಫುಲ್ಲು ಖುಷಿ. ಫ್ರೆಂಡ್ಸ್ ಎಲ್ಲ ನಾನು ಹುಟ್ಟು ಬೆಳೆದಂಥ ಏರಿಯಾ ಅಕ್ಕಪಕ್ಕದವರೆಲ್ಲ ನನಗೆ ಕಾಲ್ ಮಾಡಿ ಈಗ ಫೋನ್ ಮಾಡಿ ಮಾತಾಡ್ತಿದ್ದಾರೆ. ಯಾಕಂದರೆ ನಾನು ಆವಾಗಿಂದ ಅಷ್ಟೇ ಎಲ್ಲರಿಗೂ ಮುದ್ದಾಗಿ ಇಷ್ಟಪಟ್ಟೆ ನನ್ನನ್ನು ಇಷ್ಟಪಡ್ತಿದ್ರು. ಎಲ್ಲರಿಗೂ ಕಾಲ್ ಮಾಡಿ ಕೇಳ್ತಾರೆ, ಏನೇ ನಮ್ಮ ಮುಂದೆ ಪುಟ್ಟು ಹುಡುಗಿ ನೀನು, ಇವಾಗ ನೀನು ಇಷ್ಟು ದೊಡ್ಡೋಳಾಗಿ ಚಾನಲ್ ಮಾಡ್ತಾಯಿದ್ದೀಯಾ, ನಮ್ಮ ಕೈಯಲ್ಲಿ ಹುಟ್ಟಿ ಬೆಳೆದಂಥ ಮಗು ನೀನು, ನಮ್ಗೆ ಇವಾಗಲೂ ನೀನು ಮಗು ಥರನೇ ಫೀಲ್ ಆಗ್ತೀಯ. ಆದರೆ ಇಷ್ಟೆಲ್ಲ ನಿನ್ನ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಎಲ್ಲ ಆಗೋಯ್ತು, ಅದನ್ನೆಲ್ಲ ಅಂದ್ಬಿಟ್ಟು ಈ ಥರ ಎಲ್ಲ ಫೋನ್ ಮಾಡಿ ಅಕ್ಕಪಕ್ಕದವರು ಎಲ್ಲರೂ ಮಾತಾಡ್ತಾರೆ. ಲಿಟ್ರಲಿ ಅದನ್ನು ಕೂಡ ಒಂದು ದಿವಸ ನಾನು ಆದಷ್ಟು ಬೇಗ ಎಲ್ಲರನ್ನೂ ಮೀಟ್ ಆಗಬೇಕು, ಎಲ್ಲರೂ ಬರ್ತಾರೆ, ಇಲ್ಲ ನಾನು ಹೋಗ್ತೀನಿ. ಇದಂತೂ ನನಗೆ ಯೂಟ್ಯೂಬ್ ಕಡೆಯಿಂದ, ನನಗೆ ಈ ಯೂಟ್ಯೂಬ್ ಚಾನೆಲಿಂದ ಸಿಕ್ಕಂಥ ಒಂದು ದೊಡ್ಡ ಲೈಫಲ್ಲಿ ಮರೆಯಲಾರದಂಥ ಗಿಫ್ಟು. ನನ್ನ ಹಸ್ಬೆಂಡ್ ಕೊಟ್ಟೋಗಿರೋ ಗಿಫ್ಟು, ಅದು ಲೈಫಲ್ಲೇ ನಾನು ತೊಗೊಳಕ್ಕಾಗಲ್ಲ. ಇದನ್ನು ಕೊಟ್ಟರು ಅವ್ರು ಹೋಗಿ ಅಂತ ನಾನು ಅಂದ್ಕೊಳ್ತೀನಿ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ. ನಾನೇ ಯೂಟ್ಯೂಬ್ ಚಾನೆಲ್ಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. పెద్దగా చేస్తే పాయసం తిను చాలా నేను ఎక్స్పెక్ట్ కూడా చేయను. థ్యాంక్ యూ.
ಈಗ ಪಾಯಸ ಕೊಟ್ಟಿದ್ದಾಳೆ, ತಿಂತಾ ಇದ್ದೀನಿ. ಶೇಮಿಯಾ ಮಾಡಿದ್ದಾಳೆ. ಬಟ್ ಅವಳು ಕೂರಿಸಿದ ಹತ್ರನೇ ಕೂರಿಸಿ ನನ್ನ ಹೊಟ್ಟೆ ಫುಲ್ ಮಾಡಿಬಿಟ್ಲು. ಒಂದು 3 ದಿವಸಕ್ಕೆ ತಿನ್ನೋದು ಒಂದೇ ದಿವಸ ತಿನ್ನಿಸ್ಬಿಟ್ಲು. ಯಾಕಂದರೆ ಮಾತಲ್ಲಿ ನಮಗೆ ಗೊತ್ತಾಗ್ತಿಲ್ಲ ಏನು ತಿಂತಾ ಇದ್ದೀವಿ, ಏನು ಮುಗಿಸ್ತಾ ಇದ್ವಿ ಅಂತ. ಅವಳಂತೂ ನಾನ್ ಸ್ಟಾಪ್ 1 ಬೈ 1 ಕೊಡ್ತಾನೇ ಇದ್ದಾಳೆ, ನಾನು ತಿಂತಾನೇ ಇದ್ದೀನಿ. ಮಾತಂತೂ ಮುಗಿತಾ ಇಲ್ಲ ನಮ್ಮದು. ಆ ಮಾತಾಡಿಕೊಂಡು ಏನು ತಿಂದು ಮುಗಿಸ್ತಾ ಇದ್ದೀವಿ ಅಂತಲೂ ನಮಗೆ ಗೊತ್ತಾಗ್ತಿಲ್ಲ, ಅಷ್ಟು ತಿಂದ್ಬಿಟ್ಟಿದ್ದೀವಿ. ಸ್ವೀಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಎಲ್ಲನೂ ನಾವು ವೀಡಿಯೋನೂ ಮಾಡಿಲ್ಲ ಕೆಲವಷ್ಟು. ಎಷ್ಟು ಬೇಕೋ ಅಷ್ಟೇ ವೀಡಿಯೋ ಮಾಡಿದ್ದೀನಿ ನೋಡಿ. ಇದನ್ನು ತಿಂದು ಮುಗಿಸಿ ಸ್ವೀಟ್ನ ಮತ್ತು ಫ್ರೂಟ್ಸ್ ಕೊಟ್ಟಳು ಅವಳು, ಬನಾನಾ ಅದೆಲ್ಲ, ಅದನ್ನು ಕುತ್ಕೊಂಡು ತಿಂದು ಮುಗಿಸಿದ್ವಿ. ಬಟ್ ಮಾತಂತೂ ನಮಗೆ ಪುಲಿ ಸ್ಟಾಪ್ ಅಂತ ಎಂಡ್ ಆಗಿಲ್ಲ, ಅಷ್ಟು ಮಾತಿದೆ. ಫೈನಲಿ ಈಗ ಮಕ್ಕಳು ಬರೋ ಟೈಮ್ ಆಯಿತು, ಹೊರಡ್ತೀನಿ ಅಂದ್ಲು. ಇಷ್ಟು ಬೇಗ ಕಳಿಸಲ್ಲ, ಹೇಳ್ಬಿಟ್ಟಿದ್ದೀನಿ ಸಂಜೆವರೆಗೂ ಇವತ್ತು ಇರಬೇಕು ಅಂತ. ನನಗೆ ಗೊತ್ತಿಲ್ಲ, ನೀನು ಇರಲೇಬೇಕು, ಇನ್ನೂ ಇಷ್ಟು ಬೇಗ ಹೋಗಿ ಏನು ಮಾಡ್ತೀಯ ಅಂದ್ಲು. ಫೈನಲಿ ಓಕೆ ಅಂತ ಕೂತ್ಕೊಂಡೆ. ಅವರು ಮಕ್ಕಳು ಕೂಡ ಸ್ಕೂಲಿಂದ ಬಂದರು, ನಮ್ಮ ಮಕ್ಕಳು ಕೂಡ ಸ್ಕೂಲಿಂದ ಬಂದಿರ್ತಾರೆ ಅಂತ ಫೋನ್ ಮಾಡಿ ಮನೆಗೆ ಮಾತಾಡಿದೆ. ಅವರು ಸ್ಕೂಲಲ್ಲಿ ಇವತ್ತು ಮಾತಾಡ್ಕೊಂಡ್ರಂತೆ, ನಿಮ್ಮಮ್ಮ ಇವಾಗ ಕೂತ್ಕೊಂಡು ಮೀಟಿಂಗ್ ಸ್ಟಾರ್ಟ್ ಮಾಡಿರ್ತಾರೆ, ಅವರಿಬ್ಬರು ಮಾತಾಡ್ತಿರ್ತಾರೆ ಅಂತ. ಫೈನಲಿ ಅವ್ರು ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡ್ರು. ನೋಡಿ, ಇವನು ಚಿಕ್ಕ ಮಗ, ನನ್ನ ಫ್ರೆಂಡ್ ಚಿಕ್ಕ ಮಗ, ಇವನು ದೊಡ್ಡ ಮಗ. ಇವನ ಹೆಸರು ವಿಹಾನ್ ಅಂತ, ಇವನು ನನ್ನ ದೊಡ್ಡ ಮಗ, ಇಬ್ಬರೂ ಕ್ಲಾಸ್ಮೇಟ್ಸು. ನೋಡಿ ಫೈನಲಿ ಅವ್ನು ಬಂದಮೇಲೆ ಅವ್ರನ್ನ ಮಾತಾಡಿಸಿ ಅವರೊಟ್ಟಿಗೇನು ಕೂಡ 1 ಅವರ್ ಟೈಮ್ನ ಸ್ಪೆಂಡ್ ಮಾಡಿದೆ. ಅವರು ಕೂಡ ಆಂಟಿ ಇರಿ, ಇಷ್ಟು ಬೇಗ ಹೋಗಿ ಏನು ಮಾಡ್ತೀರಾ ಅಂದರು. ಓಕೆ ಅಂತ ಹೇಳಿ 1 ಅವರ್ ಇದ್ದು ಈಗ 6 o'clock ಹತ್ರ ಆಗಿದೆ. ಅವಳು ಕಾಫಿ ಕೊಟ್ಟಳು, ಕಾಫಿ ಕುಡಿದು ಈಗ ಮನೆಗೆ ಬಂದೆ. ಮಕ್ಕಳಿಗೆ ಮನೆಗೆಲ್ಲ ಪಾರ್ಸಲ್ ಮಾಡಿ ಕೊಟ್ಟಳು. ಬನ್ನಿ ನೋಡಿ ಏನೆಲ್ಲ ಕೊಟ್ಟಿದ್ದಾಳೆ. ನನ್ನ ಫ್ರೆಂಡು, ನಿಮ್ಮ ಫ್ರೆಂಡ್ ಮಮ್ಮಿ, ನಿಮಗೆ ನಿಮ್ಮಿಬ್ರಿಗೂ ಮಕ್ಕಳಿಗೆಲ್ಲ ಸ್ವಲ್ಪ ತಿಂಡಿನ ಕೊಟ್ಟು ಕಳಿಸಿದ್ದಾಳೆ. ಅದನ್ನೆಲ್ಲ ನನ್ನ ಮಕ್ಕಳಿಗೆ ಕೊಡ್ತಾಯಿದ್ದೀನಿ. ನೋಡಪ್ಪ, ನನ್ನ ಫ್ರೆಂಡು ನಿನ್ನ ಫ್ರೆಂಡ್ ಮಮ್ಮಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನನ್ನ ಮಕ್ಕಳಿಗೆ. ತುಂಬಾ ಖುಷಿ ಆಯ್ತು ಇವತ್ತು ನನಗೆ. ನೋಡಿ ಫೈನಲಿ ಈಗ ಜಸ್ಟ್ ನಾವು ಮನೆಗೆ ಬಂದೆ. ದಿನ ಪೂರ್ತಿ ತುಂಬಾ ಚೆನ್ನಾಗಿ ನನ್ನ ಫ್ರೆಂಡ್ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದೆ. ಅವಳ ಜೊತೆ ಹಾಗೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಹೋಯ್ತು ಇವತ್ತಿನ ಡೇ. ನನಗಂತೂ ತುಂಬಾ ಖುಷಿ ಆಗ್ತಿದೆ, ತುಂಬ ಚೆನ್ನಾಗಿತ್ತು, ಏನೋ ಒಂಥರ ಸ್ಪೆಷಲಾಗಿತ್ತು ಇವತ್ತಿನ ಡೇ. ಲಾಂಗ್ ಟೈಮ್ ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಹೇಗಿತ್ತು ಈ ವ್ಲಾಗ್ ಕೂಡ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ. ನೋಡಿ ನನ್ನ ಮಗ ಏನೋ ಹೇಳ್ತಾನಂತೆ. Please like, share and subscribe. Thank you. Bye. ಬಾಯ್.